ನಮಸ್ಕಾರ ಸ್ನೇಹಿತರೆ, ಹೆಂಗದಿರಿ? ಆರಾಮದಿರಲ್ಲ? ಬಂದಿವಾ ನೋಡ್ರಿ ಸ್ನೇಹಿತರೆ, ಇವು ತೊಂಡೆಕಾಯಿ ರೀ. ಇವು ತೊಂಡೆಕಾಯಿ ಪ್ಯಾಟ್ಯಾಗ ಭಾಳ ಬರಾಕತ್ತಾವ್ರಿ. ಅದಕ್ಕೆ ಇವತ್ತು ನಾ ಈ ಥರದ ಪಲ್ಯ ಮಾಡಾಕತ್ತೀನಿ. ಈ ತೊಂಡೆಕಾಯಿ ತಿನ್ನೋದ್ರಿಂತ ಬಹಳ ಲಾಭ ಅದಾವ್ರಿ ಸ್ನೇಹಿತರೆ. ನಾ ಕಾಯಿಪಲ್ಯ ಮಾಡ್ತಾ ಇದ್ರ ಲಾಭ ಏನೇನಂತ ಅದನ್ನು ಹೇಳ್ತೇನೆ. ನಾ ಯಾವ್ದಾರ ಕಾಯಿಪಲ್ಯ ಇರ್ಲಿ ಅದಕ್ಕೆ ಉಪ್ಪು ಹಾಕಿ ಮೊದಲ ಚಲೋ ತಂಗ ತೊಳ್ಕೊಂತೇನ್ರಿ. ಯಾಕಂದ್ರೆ ಅದಕ್ಕೆ ಹತ್ತಿದ ಕೆರುವೆ ಕಿಟ್ಟಕ್ಕೆಲ್ಲ ನಾಶ ಆಗ್ತೈತ್ರಿ. ಈಗ ಇದ್ರಾಗ 4 ಭಾಗ ಮಾಡಿ ಕೊಯ್ದಿಟ್ಕೊಳಕತ್ತೇನಿ ನೋಡ್ರಿ. ಇದು ತೊಂಡೆಕಾಯಿ ಪಲ್ಯ ತಿನ್ನೋದ್ರಿಂದ ರಕ್ತದ ಒತ್ತಡ ಕಡಿಮೆ ಆಗ್ತೈತ್ರಿ. ಮತ್ತ ಹಳ್ಳಿರ್ತಾವ ನೋಡ್ರಿ ಹೊಟ್ಯಾಗ, ಅವು ಕರಗ್ತಾವು. ಮತ್ತ ರಕ್ತ ಶುದ್ಧೀಕರಣ ಆಗ್ತೈತ್ರಿ. ಮತ್ತ ತೂಕ ಇಳಿಸಾಕ ಸಹಾಯ ಮಾಡ್ತೈತ್ರಿ. ಈಗ ಗ್ಯಾಸಿಂದ ಬಹಳ ಸಮಸ್ಯೆ ಆಗ್ಬಿಟ್ಟೈತ್ರಿ ಸ್ನೇಹಿತರೆ. ಯಾರ್ಯಾರು ಹಳೆ ಪದ್ಧತಿ ಒಳಗ ಒಲಿ ಮ್ಯಾಗ ಅಡ್ಗಿ ಮಾಡಾಕತ್ತೀರಿ ಅವ್ರಿಗೆ ಗ್ಯಾಸಿಂದ ಏನು ತ್ರಾಸಿಲ್ಲ ನೋಡ್ರಿ. ಆರಾಮಾಗಿ ಒಲಿ ಮ್ಯಾಗ ಅಡ್ಗಿ ಮಾಡೋದು ಆರೋಗ್ಯಕರ ಅಡ್ಗಿ ಆಗ್ತೈತಿ. ಒಂದು 7-8 ಮೆಂತೆ ಕಾಳ, ಬಿಳೆ ಎಳ್ಳ, ಬೆಳ್ಳುಳ್ಳಿ ಮತ್ತ ಕೊತ್ತಂಬರಿ ಕಾಳ, ಮೆಣಸಿನಕಾಯಿ ಇವನ್ನೆಲ್ಲ ಮೊದಲ ಹುರಿದಿಟ್ಕೋಬೇಕು ನೋಡ್ರಿ. ಈಗ ಇದ್ರೊಳಗ 1 4 ಕಾಳು ಶೇಂಗಾನು ಹಾಕಿ ಹುರಿದಿಟ್ಕೊಂತೀನಿ. ಈಗ ಕೊಯ್ದಿಟ್ಕೊಂಡಿದ್ದ ತೊಂಡೆಕಾಯಿ ಒಳಗ ಒಂದ್ ಸ್ವಲ್ಪ ಉಪ್ಪು ಅರ್ಶಿನ ಹಾಕಿ ಒಂದ್ ಸ್ವಲ್ಪ ನೀರ್ ಹಾಕಿ ಒಲಿ ಮ್ಯಾಗ ಕುದಿಯಾಕ ಇಟ್ಕೊಂತೀನಿ. ಮೊದಲ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲಾ ಅಡಿಗೆಗೆ ಕಲ್ಲುಪ್ಪ ಬಳಸ್ತಿದ್ರಿ. ಈಗ ನಾನು ಅದನ್ನ ಬಳಸಾಕತ್ತೀನಿ. ಯಾಕಂದ್ರ ಆರೋಗ್ಯಕ್ಕೆ ಅದ ಬಹಳ ಚಲೋ ರೀ. ಇದನ್ನ ಒಲಿ ಮ್ಯಾಗ ಕುದಿಯಾಕ ಇಟ್ಟೇನ್ರಿ. ಅಲ್ಲಿ ತನಕ ಇದು ಹುರಿದಿದ್ದೆಲ್ಲ ಮತ್ತ ಕೊಬ್ಬರಿ ಅದ್ರ ಒಳಗ ಕೊತ್ತಂಬರಿ ಹಾಕಿ ಅಡ್ಲಾ ಬಡ್ಲಾ ಜಜ್ಜಿ ಇಟ್ಕೊಂತೇನ್ರಿ. ಈಗ ತೊಂಡೆಕಾಯಿ ಅರ್ಧಂಬರ್ಧ ಕುದ್ದೈತ್ರಿ, ಸಾಕ್ರಿ. ಈಗ ಇಳಿಸಿ ಒಗ್ಗರಣೆ ಹಾಕ್ತೇನ್ರಿ. ಈಗ ಒಲಿ ಮ್ಯಾಗ ಗಡ್ಗಿ ಇಟ್ಟ ಅದ್ರಾಗ 1.5 ಚಮಚ ಎಣ್ಣೆ ಹಾಕೊಂತೇನ್ರಿ. ಈಗ ಎಣ್ಣೆ ಚಲೋ ಬಿಸಿ ಆಗೈತ್ರಿ. ಇದ್ರೊಳಗ ಉಳ್ಳಾಗಡ್ಡೆ ಹಾಕಿ ತಾಳಸ್ತೇನ್ರಿ. ಆಮೇಲೆ ಕಲ್ಬತ್ ಕಲ್ನ್ಯಾಗ ಅರ್ಧ ಇಟ್ಕೊಂಡಿದ್ನಲ್ರಿ ಅಡ್ಲಾ ಬಿಡ್ಲಾ, ಅದನ್ನು ಎಲ್ಲಾ ಎಣ್ಣೆ ಒಳಗ ಹಾಕಿ ಚಲೋ ತಂಗ ತಾಳಸ್ತೇನ್ರಿ. ಆಗ ಹುರಿದ 4 ಮೆಣಸಿನಕಾಯಿ ಹಾಕೊಂಡಿದ್ದೀರಿ. ಈಗ ಒಂದ್ ಸ್ವಲ್ಪ ಅರ್ಧ ಚಮಚ ಖಾರ ಹಾಕೊಳಕತ್ತೀನಿ. ಮತ್ತೊಂದೀಟ್ ಅರ್ಶಿನ, ಒಂದೀಟ್ ಹವೇಜ್ ಮಸಾಲೆ ಹಾಕೊಳಕತ್ತೀನಿ. ಆಗ ಅರ್ಧಂಬರ್ಧ ಕುದಿಸಿ ಇಟ್ಕೊಂಡಿದ್ನಲ್ರಿ ತೊಂಡೆಕಾಯಿ, ಅದನ್ನ ಇದ್ರೊಳಗ ಹಾಕೊಳಕತ್ತೇನ್ರಿ. ಆಗ ಒಂದ್ ಸ್ವಲ್ಪ ಹುಂಚೆ ಹಣ್ಣು ನೆನೆ ಇಟ್ಟಿದ್ದೀರಿ, ಅದನ್ನು ಇದ್ರೊಳಗ ಸೇರ್ಸಾಕತ್ತೇನಿ. ಇದು ಹುಂಚೆ ಹಣ್ಣಿನ ನೀರ ಪಲ್ಯದಾಗ ಹಾಕೋದ್ರಿಂತ ಪಲ್ಯ ಬಹಳ ರುಚಿ ಆಗ್ತೈತ್ರಿ. ಈಗಿನ ಪಲ್ಯ ಒಂದ್ 5-6 ನಿಮಿಷ ಕುದಿಸಿ ಇಳಿಸ್ಬಿಟ್ರ ಆಯ್ತು.
ಈ ತೊಂಡಿಕಾಯಿ ಪಲ್ಯ ನೋಡ್ರಿ ಎಂತ ಮಸ್ತ್ ಆಗೈತಿ. ಯಾರು ತಿನ್ನಂಗಿಲ್ಲ ಅವರು ಎಲ್ಲಾರು ತಿನ್ರಿ. ಮತ್ತೆ ಇತರ ರುಚಿ ನೋಡ್ರಿ, ಇತರ ಲಾಭಗಳನ್ನು ಪಡ್ಕೋರಿ. ಭಾರಿ ಮಸ್ತ್ ಹತ್ತಾಕತೈತ್ರಿ ಅನ್ನ ತೊಂಡೆಕಾಯಿ ಪಲ್ಯ. ಈ ಪದ್ಧತಿ ಒಳಗ ನೀವು ತೊಂಡೆಕಾಯಿ ಪಲ್ಯ ಮಾಡ್ರಿ, ರೊಟ್ಟಿ ಜೋಡಿ, ಚಪಾತಿ ಜೋಡಿ, ಅನ್ನದ ಜೋಡಿ ತಿನ್ರಿ. ಮತ್ತೆ ನಿಮ್ದು ಪಲ್ಯ ಹೆಂಗಾಗಿತ್ತಂತ ನನಗೆ ಕಮೆಂಟ್ ಮಾತ್ರ ಮಾಡೋದು ಮರಿಬೇಡ್ರಿ. ಮತ್ ನಮ್ದು ಒಲಿ ಮ್ಯಾಗಿಂದ ತೊಂಡೆಕಾಯಿ ಪಲ್ಯ ಇಷ್ಟ ಆಗಿತ್ತಂದ್ರ ಒಂದು ಲೈಕ್ ಮಾಡ್ರಿ. ಹೊಸವಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮತ್ತೆ ಮುಂದಿನ ವಾರ ಮುಂದಿನ ಹೊಸ ದಿನಸಿ ಜೊತೆಗೆ ನಾನು ನಿಮ್ಮ ಮುಂದೆ ಬರ್ತೀನಿ ರೀ. ಅಲ್ಲಿವರೆಗೂ ನಮಸ್ಕಾರ.